ಹಲೋ ಫ್ರೆಂಡ್ಸ್, ನಮಸ್ತೆ ಮತ್ತು ಸ್ವಾಗತ ದುರ್ಗಾ ಚಾನಲ್ಗೆ. ಫ್ರೆಂಡ್ಸ್, ರಿಯಲಿ ಸಾರಿ, ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ, ಹಾಗೆ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾವು ಮಂಗಳೂರು ಸ್ಟೈಲಲ್ಲಿ ಒಲೆಯಲ್ಲಿ ಚಿಕನ್ ಸುಕ್ಕ ಮಾಡ್ತಾ ಇದ್ದೇವೆ. ಅದು ಹೇಗೆ ಅಂತೇಳಿ ನಿಮಗೊಂದು ಹೇಳ್ತೇನೆ ಫ್ರೆಂಡ್ಸ್. ಈಗ ನಾನೊಂದು 7 ಗಿಡ್ಡ ಮೆಣಸು ಮತ್ತು ಸ್ವಲ್ಪ 1.5 ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ ಸ್ವಲ್ಪ ಮೆತ್ತೆ ಮತ್ತು ಸ್ವಲ್ಪ ಕಾಳು ಮೆಣಸು ಅಂದರೆ ಕರಿಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಒಂದು ತೆಂಗಿನಕಾಯಿ, ಒಂದು ಇಡೀ ತೆಂಗಿನಕಾಯಿ ಇಷ್ಟನ್ನು ತಗೊಂಡಿದ್ದೇನೆ. ಆನಂತರ ಇದನ್ನು ಇದು ಕೆತ್ತೆ, ಗರಂ ಮಸಾಲ ಕೆತ್ತೆ ಮತ್ತು ಸ್ಟಾರ್ ಅನಸ್ ಅದರದ್ದು ಲವಂಗ ಅದನ್ನು ಹಾಕಿ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೇನೆ. ಆನಂತರ ತೆಂಗಿನಕಾಯಿಗೆ 1 ಸ್ಪೂನು ಅರಿಶಿನ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಈಗ ಚಿಕನನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ನಾವು. ಈಗ ಟ್ರೆಡಿಷ್ನಲ್ ಆಗಿ ಹೇಗೆ ಮಾಡ್ತಾ ಇದ್ರಲ್ವ ಒಲೆಯಲ್ಲಿ, ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಆಮೇಲೆ ಒಂದಲ್ಲ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದು ನಾನು ಮಾಡ್ತಾ ಇರೋದಲ್ಲ, ನನ್ನ ತಮ್ಮ ಮಾಡ್ತಾ ಇರೋದು. ಆನಂತರ ನಾವು ಆಗ ತೋರಿಸಿದೆ ಅಲ್ಲ, ಮೆಣಸು ಕೊತ್ತಂಬರಿ ಅದನ್ನೆಲ್ಲ ನಾವು ಚೆನ್ನಾಗಿ ಹುಡಿ ಮಾಡಿಟ್ಕೊಂಡೆವು. ಈಗ ನೈಸಾಗಿ ಹುಡಿ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ನನ್ನ ಸ್ವರ ಹೋಗಿದೆ ಈಗ ಸಹ, ಸ್ವಲ್ಪ ಕೋಲ್ಡ್ ಆಗಿ. ಈಗ ನಾವು ಒಲೆಯನ್ನು ಹಚ್ಚುವ. ಏನೋ ಖುಷಿ ಯಾವಾಗಲೂ ಗ್ಯಾಸಲ್ಲಿ ಮಾಡಿ ಇದೊಂದು ಒಳ್ಳೆಯ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆನಂತರ ನಮ್ಮ ಮಂಗಳೂರಿನಲ್ಲಿ, ನಮ್ಮ ತುಳುನಾಡಿನಲ್ಲಿ ನಾವು ದೈವಗಳಿಗೆ ಅಂದರೆ ಭೂತಕೋಲಗಳಲ್ಲೆಲ್ಲ ಇದನ್ನು ಚಿಕನ್ ಸುಕ್ಕದಲ್ಲಿ ಈಗ ಮಾಡ್ತಾರೆ. ಅದೇ ಸ್ಟೈಲಲ್ಲಿ ಇತ್ತಿದ್ದು ತುಂಬ ಟೇಸ್ಟ್ ಆಗಿತ್ತು. ನಾನಂದರೆ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ, ಹಾಗೆ ನನಗೆ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ. ಈಗ ನಾವು ಮಣ್ಣಿನ ಒಂದು ಪಾತ್ರೆಯನ್ನು ಒಲೆಯಲ್ಲಿ ಇಡ್ತೇವೆ ಬಿಸಿ ಆಗಲಿಕ್ಕೆ. ಹೊರಗಡೆ ಸ್ವಲ್ಪ ಕತ್ತಲೆ ಆಗಿತ್ತು, ಹೊರಗಡೆ ನಾವು ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಮಾಡ್ತಾ ಇದ್ದೆವು. ತುಂಬ ಖುಷಿ ಆಯಿತು. ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಅದರಲ್ಲಿ ನಾವು ಚಿಕನ್ ಫ್ರೈ ಮಾಡಿದ್ದನ್ನೇ ಎಣ್ಣೆ, ಅದು ಇದಕ್ಕಿಂತ ಮುಂಚೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಆನಂತರ ಈರುಳ್ಳಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಾವು ಫಸ್ಟಿಗೆ ಕರಿಬೇವು ಸೊಪ್ಪು ಹಾಕಬೇಕು. ಒಂದು 1-2 ಎಳೆಯಷ್ಟು ಕರಿಬೇವು ಸೊಪ್ಪು ಹಾಕಿ, ಆನಂತರ ನೋಡಿ ಬೆಂಕಿ ಹೇಗೆ ಒತ್ತುತ್ತಾ ಉಂಟು, ನೋಡಲಿಕ್ಕೆ ಖುಷಿ ಆಗ್ತದೆ. ಅದ್ರ ತುಂಬ ಹೊಗೆ ಬರ್ತದೆ, ಕಣ್ಣೆಲ್ಲ ಉರಿತದೆ, ಆದರೆ ಏನೋ ಒಂದು ಖುಷಿ. ಮತ್ತು ಆ ಚಿಕನ್ ಸುಕ್ಕ ಕೂಡ ತುಂಬ ಟೇಸ್ಟ್ ಆಗಿತ್ತು ಈ ಥರ ಮಾಡಿದ್ದು. ಈಗ ನಾವು ಮತ್ತೆ ನಮ್ಮ ಪಾರಂಪರಿಕ ಪಾತ್ರೆಗಳಿಗೆಲ್ಲ ನಾವು ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತಾ ಇದ್ದೇವೆ, ತುಂಬ ಸಂತೋಷ. ಈಗ ಈ ಈರುಳ್ಳಿಯನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ. ಅಷ್ಟೊತ್ತಿಗೆ ನಮ್ಮ ಇಲ್ಲಿ ಮಗು ಸಹ ಗಡಿ ಬಂದು ನೋಡ್ತಾ ಇದ್ದ, ಅವನಿಗೆ ಗೊತ್ತಿಲ್ಲಲ್ಲ, ಅವನು ಬಂದು ಆ ಬೆಂಕಿ ಮುಟ್ಲಿಕ್ಕೆ ಬರ್ತಾ ಇದ್ದ. ಚಿಕನ್ ಈಗ ಹಾಕಿ ಆಯಿತು ನೋಡಿ ಅದರಲ್ಲಿ. ಈಗ ಅದರಲ್ಲಿ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ನಾವು ಹೀಗೇ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಚಿಕನ್ ಅದರಲ್ಲೇ ಸ್ವಲ್ಪ ಬೇಯ್ತದೆ. ಈಗ ಇವನ್ ಸಹ ಒಟ್ಟಿಗೆ ಮಾಡ್ತಾ ಇದ್ದಾನೆ ನೋಡಿ ಅಡಿಗೆ. ಅವನ ಆ ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗೋದು ಅವನಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾವು ಬೊಬ್ಬೆ ಹಾಕ್ತಾ ಇದ್ದೆವು ಅವನಿಗೆ. ಸೊ ಈಗ ಮುಚ್ಚಿಟ್ಟಾಯಿತು, ಸ್ವಲ್ಪ ಹೊತ್ತಿಗೆ ಅದು ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನೋಡಿ ಇವನು ಕೂಡ ಮಾಡ್ತಾ ಇದ್ದಾನೆ ನಿಮಗೆ ತೋರಿಸ್ಲಿಕ್ಕೆಲ್ಲ ಹೇಗೆ ಮಾಡೋದಂತೇಳಿ. ರಾತ್ರಿ ಹೊತ್ತಲ್ಲಿ ಹೀಗೆ ಎಲ್ಲರೂ ಕೂತ್ಕೊಂಡು ಒಲೆಯಲ್ಲಿ, ಅಂದರೆ ಇಂದಿನ ಕಾಲದ ನನಗೆ ನೆನಪಾಯಿತು. ಎಷ್ಟು ಜನರಿಗೆ ಈ ವಿಡಿಯೋ ನೋಡುವಾಗ ಆ ಥರ ನೆನಪಾಯಿತು, ನಿಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇರುವಂಥದ್ದು ಟ್ರೆಡಿಷ್ನಲ್ ಆಗಿ, ಅದನ್ನು ಹೇಳಿ ನನಗೆ ಕಮೆಂಟಲ್ಲಿ. ತುಂಬ ದಿವಸದ ಬಳಿಕ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಬರ್ತಾ ಉಂಟು. ಈಗ ನೋಡಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಹುಳಿಯ ಸ್ವಲ್ಪ ನೀರು ಹಾಕಿ ಈಗ ನಾವು ಪುನಃ ಮಿಕ್ಸ್ ಮಾಡಬೇಕು. ಈಗ ಚಿಕನ್ ಸ್ವಲ್ಪ ಬೆಂದಿದೆ, ಈಗ ಇನ್ನೂ ಸ್ವಲ್ಪ ಬೇಯಲಿ ಚಿಕನ್. ಅಷ್ಟೊತ್ತಿಗೆ ನಾವು ಹೊಗೆ ಮಾಡುವ. ತುಂಬ ಅಂದರೆ ಈ ಕಟ್ಟಿಗೆ ಇಟ್ಟು ಬೇಗ ಆಗ್ತದೆ ಮಾತ್ರ ಅಡಿಗೆ, ಆದರೆ ಸ್ವಲ್ಪ ಕಣ್ಣೆಲ್ಲ ಉರಿತದೆ ನೋಡಿ, ತುಂಬ ಉರಿತದೆ ಕಣ್ಣೆಲ್ಲ. ಇವನನ್ನು ಎಷ್ಟು ಸಲ ಒಳಗೆ ಕೊಂಡೋದ್ರು ಹೇಗಾದರೂ ತಪ್ಪಿಸಿ ಇವನು ಬರ್ತಾನೆ. ಅವನು ಭಯಂಕರ ಹುಷಾರಿದ್ದಾನೆ ಅವನು. ಹಾಗೆ ಅವನೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗ ಸಹ ತುಂಬ ಖುಷಿ ಆಯಿತು. ಈಗ ನಾವು ಆಗ ಗ್ರೈಂಡ್ ಮಾಡಿದೆ ಅಲ್ವಾ ಮಸಾಲ ಪುಡಿ, ಅದನ್ನೆಲ್ಲ ನಾವೀಗ ಇದಕ್ಕೆ ಸೇರಿಸಬೇಕೀಗ. ಸೇರಿಸಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದನ್ನೀಗ ನಾವು ಮಿಕ್ಸ್ ಮಾಡಬೇಕು, ಎಲ್ಲ ಚಿಕನಿಗೆ ಅದು ಕೋಟ್ ಆಗಬೇಕು. ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚಿಕನ್ ನೀರು ಬಿಟ್ಟಿದೆ, ನೀವು ನೀರು ಹಾಕಬೇಡಿ, ಯಾಕಂತ ಹೇಳಿದರೆ ಆ ಚಿಕನಲ್ಲೇ ತುಂಬ ನೀರು ಬಿಡ್ತದೆ. ನಮಗೀಗ ಸುಕ್ಕ ಟೈಪ್ ಮಾಡಲಿಕ್ಕೆ ಬೇಕಿರುವುದಲ್ವ, ಅದರಿಂದ ತುಂಬ ನೀರು ಮಾಡಿದರೆ ಅದು ಪದಾರ್ಥದಾಗೆ ಆಗ್ತದೆ. ಮಾತ್ರ ನಾವು ಸ್ವಲ್ಪ ತುಂಬ ಡ್ರೈ ಮಾಡೋದಿಲ್ಲ ಸುಕ್ಕ, ಯಾಕಂತ ಹೇಳಿದರೆ ಇಡ್ಲಿಗೆ ಮರುದಿವಸಕ್ಕೆಲ್ಲ ನೀರ್ದೋಸೆಗೆಲ್ಲ ನಮಗೆ ಗ್ರೇವಿ ಟೈಪ್, ಸ್ವಲ್ಪ ಸುಕ್ಕ ಗ್ರೇವಿ ಟೈಪ್ ಇದ್ದರೆ ಚೆನ್ನಾಗಿ ಆಗ್ತದೆ ನಮಗೆ. ಸೊ ಆದ್ದರಿಂದ ತುಂಬ ನಾವು ಅದನ್ನು ಡ್ರೈ ಮಾಡೋದಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ನೀವು ಡ್ರೈ ಮಾಡಿಕೊಳ್ಳಿ, ಎಷ್ಟು ನೀರು ಬೇಕಷ್ಟು ಹಾಕಿಕೊಳ್ಳಿ. ನಿಮಗೆ ಬೇಕಿದ್ದರೆ ನೀರು ಹಾಕಬೇಕಂತಿಲ್ಲ ಆ್ಯಕ್ಚುಲಿ. ಈಗ ಈ ಮಸಾಲೆ ಒಟ್ಟಿಗೆ ಸ್ವಲ್ಪ ಕುದೀಲಿ ಈ ಚಿಕನ್. ಈಗ ನೀವು
ನೀವು ಉಪ್ಪೆಲ್ಲ ಬೇಕಾದರೆ ಟೇಸ್ಟ್ ಮಾಡ್ಬೋದು ಹೇಗೆ ಉಂಟಂತೇಳಿ, ಉಪ್ಪು ಸಾಕ ಅಂತ. ಈಗ ನಾವು ತೆಂಗಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ವ, ತುಂಬ ಫ್ರೈ ಮಾಡಲಿಲ್ಲ ತೆಂಗಿನಕಾಯಿ, ಸ್ವಲ್ಪ ಹಳದಿ ಹಾಕಿ ಫ್ರೈ ಮಾಡಿಕೊಂಡದ್ದು, ಅದನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ನೋಡಿ ಚಿಕನ್ ಸುಕ್ಕ ಈಗ ನಿಮಗೆ ಆ ಹೊಗೆ ಹೋಗ್ತಾ ಇರೋದು ಮಾತ್ರ ಕಾಣ್ತದೆ, ಬಟ್ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್, ರಿಯಲಿ ತುಂಬ ಟೇಸ್ಟ್ ಆಗಿತ್ತು. ನೋಡಿ ಈಗ ನಮ್ಮ ಚಿಕನ್ ಸುಕ್ಕ ರೆಡಿ ಆಯಿತು. ನಾವೀಗ ಒಳಗೆ ತಂದೆವು ಅದನ್ನು ಟೇಸ್ಟ್ ಮಾಡಲಿಕ್ಕಂತ. ತುಂಬ ರುಚಿಯಾಗಿತ್ತು. ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಪ್ಲೇಟಲ್ಲಿ ಹಾಕಿದೆವು ಒಂದು ಟೇಸ್ಟ್ ಮಾಡಲಿಕ್ಕೆ, ಮತ್ತು ಇಡ್ಲಿ ಕೂಡ ಇತ್ತು. ಇಡ್ಲಿ ಒಟ್ಟಿಗೆ ಈ ಚಿಕನ್ ಸುಕ್ಕ, ನೀರು ದೋಸೆ, ಇಡ್ಲಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.